ಕೆಲವರಿಗೆ ಮದುವೆ ಆಗಿದ್ರೂ ವಿವಾಹೇತರ ಸಂಬಂಧ ಇಟ್ಕೊಳ್ಳೋ ಖಯಾಲಿ ಇರುತ್ತೆ. ಇದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ಒಂದು ಉದಾಹರಣೆ ಸಿಕ್ಕಿದೆ. ಇಬ್ಬರ ನಡುವಿನ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ರು. ಇದರಿಂದ ಬೇಸರಗೊಂಡ ವಿವಾಹಿತ ಮಹಿಳೆ ಜೀವವನ್ನೇ ಬಿಟ್ಟಿದ್ದಾಳೆ. ಹೀಗಂತ ಅವರಿಬ್ಬರು ಪತಿ ಪತ್ನಿ ಆಗಿರಲಿಲ್ಲ, ಬದಲಿಗೆ ಅವರದ್ದು ಕೂಡ ಅನೈತಿಕ ಸಂಬಂಧ. ಏನಿದು ಕಹಾನಿ ಅಂತ ನೋಡೋಣ ಬನ್ನಿ. ಅಕ್ಟೋಬರ್ 2, 2025 ಗುರುವಾರ ಇಡೀ ದೇಶವೇ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ತೊಡಗಿತ್ತು. ಹೀಗಿದ್ದಾಗ ಬೆಂಗಳೂರಿನ ಮಾಗಡಿ ರಸ್ತೆ ಪೊಲೀಸ್ ಠಾಣೆಗೆ ಒಂದು ಕರೆ ಬಂದಿತ್ತು. ಅತ್ತ ಕಡೆಯಿಂದ ಕರೆ ಮಾಡಿದ್ದ ವ್ಯಕ್ತಿ, ಸಾರ್, ಬಸವೇಶ್ವರ ನಗರದಲ್ಲಿರೋ ನಮ್ಮ ಓಯೋ ಚಾಂಪಿಯನ್ ಕಂಫರ್ಟ್ ಲಾಡ್ಜ್ ನಲ್ಲಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬೇಗ ಬನ್ನಿ ಸಾರ್ ಅಂತ ಹೇಳಿದ್ದ. ಕರೆ ಬಂದ ತಕ್ಷಣ ಅಲರ್ಟ್ ಆದ ಪೊಲೀಸರು ಓಯೋ ಚಾಂಪಿಯನ್ ಕಂಫರ್ಟ್ ಲಾಡ್ಜ್ ಬಳಿ ಬಂದಿದ್ರು. ಅಷ್ಟೊತ್ತಿಗಾಗ್ಲೇ ಆಕೆಯ ಉಸಿರು ನಿಂತು ಹೋಗಿತ್ತು. ಎಂಟು ವರ್ಷಗಳ ಹಿಂದೆ ಅಕ್ರಮ ಸಂಬಂಧ ಬೆಳೆಸಿದ್ರು ಇಬ್ಬರು. ಇಬ್ಬರಿಗೂ ಬೇರೆ ಬೇರೆ ಮದುವೆ, ಆದರೂ ಶುರು ಪ್ರೀತಿ. ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ಯಶೋಧ ಅಂತ. ಬೆಂಗಳೂರಿನ ಬಸವೇಶ್ವರ ನಗರದ ನಿವಾಸಿ. ವಯಸ್ಸು ಸುಮಾರು 38 ವರ್ಷ. ಈಕೆಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು. ಈಕೆ ತಾನಾಯ್ತು, ತನ್ನ ಸಂಸಾರವಾಯ್ತು ಅಂತ ಇದ್ದಿದ್ರೆ ಎಲ್ಲವೂ ಚೆನ್ನಾಗಿಯೇ ಇರ್ತಿತ್ತು. ಆದ್ರೆ ಈಕೆ 8 ವರ್ಷಗಳ ಹಿಂದೆ ಈ ಫೋಟೋದಲ್ಲಿದ್ದಾನಲ್ಲ ವಿಶ್ವನಾಥ ಅನ್ನೋನ ಪರಿಚಯವಾಗಿತ್ತು. ಮದುವೆಯಾಗಿ ನನಗೆ ಮಕ್ಕಳಿವೆ ಅನ್ನೋದನ್ನ ಮರೆತ ಯಶೋಧ ವೃತ್ತಿಯಲ್ಲಿ ಆಡಿಟರ್ ಆಗಿದ್ದ ವಿಶ್ವನಾಥನ ಜೊತೆ ಅಕ್ರಮ ಸಂಬಂಧ ಶುರು ಹಚ್ಕೊಂಡಿದ್ಲು. ಹೀಗಂತ ವಿಶ್ವನಾಥ ಒಬ್ಬಂಟಿಯಾಗಿರಲಿಲ್ಲ, ಬದಲಿಗೆ ಅವನಿಗೂ ಮದುವೆಯಾಗಿ ಹೆಂಡತಿ ಮಕ್ಕಳಿದ್ರು. ಇವರಿಬ್ಬರಿಗೂ ಬೇರೆ ಬೇರೆ ಮದುವೆಯಾಗಿ ಮಕ್ಕಳು, ಕುಟುಂಬಗಳು ಇದ್ವು. ಆದ್ರೆ ಇಬ್ಬರ ದೈಹಿಕ ಹಸಿವು ಇಬ್ಬರ ನಡುವೆ ಅನೈತಿಕ ಸಂಬಂಧ ಬೆಳೆಯೋಕೆ ಕಾರಣವಾಗಿತ್ತು. ಹೀಗೆ ಸುಮಾರು 8 ವರ್ಷ ಅಕ್ರಮ ಸಂಬಂಧಕ್ಕೆ ಯಾವುದೇ ಧಕ್ಕೆ ಬರದಂತೆ ನೋಡಿಕೊಂಡಿದ್ರು. ಜೊತೆಗೆ ತಮ್ಮ ಸಂಬಂಧವನ್ನ ಗುಪ್ತವಾಗಿ ಮುಂದುವರಿಸಿಕೊಂಡು ಹೋಗಿದ್ರು. ಇದು ಹೀಗೆ ಮುಂದುವರೆದಿದ್ರು ಯಶೋಧ ನೇಣಿಗೆ ಶರಣಾಗಬೇಕಾದ ಅವಶ್ಯಕತೆ ಇರಲಿಲ್ಲ. ಆದ್ರೆ 8 ವರ್ಷಗಳ ಇವರ ಅಕ್ರಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶವಾಗಿತ್ತು. ಇದು ಇಬ್ಬರ ನಡುವೆ ವೈಮನಸ್ಸು ಮೂಡಲು ಕಾರಣವಾಯಿತು. ಎಂಟು ವರ್ಷಗಳ ಪ್ರೇಮಿಗೆ ಸ್ನೇಹಿತೆ ಪರಿಚಯಿಸಿದ್ದ ಯಶೋಧ ಸ್ನೇಹಿತೆಯ ಜೊತೆಗೂ ವಿಶ್ವನಾಥನ ಚೆಲ್ಲಾಟ. ವೃತ್ತಿಯಲ್ಲಿ ಆಡಿಟರ್ ಆಗಿರೋ ಈ ವಿಶ್ವನಾಥ ಅಕ್ಷರಶಃ ಪ್ಲೇ ಬಾಯ್ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಈತನಿಗೆ ಮದುವೆಯಾಗಿ ಹೆಂಡತಿ ಮಕ್ಕಳಿದ್ರು, ಯಶೋಧ ಜೊತೆ ಸಂಬಂಧ ಬೆಳೆಸಿದ್ದ. ಇವನು ಭಯಂಕರ ವುಮೆನೈಸರ್ ಆಗಿದ್ದ. ತನ್ನ ಸಂಪರ್ಕಕ್ಕೆ ಬಂದ ಇನ್ನೆಷ್ಟು ಮಹಿಳೆಯರ ಜೊತೆ ಸಂಬಂಧ ಬೆಳೆಸಿದ್ದ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ. ಹೀಗೆ 8 ವರ್ಷಗಳಿಂದ ಯಶೋಧ ಮತ್ತು ವಿಶ್ವನಾಥನ ಸಂಬಂಧ ಬೆಳೆದು ಬಂದಿತ್ತು. ಹೀಗಿದ್ದ ವೇಳೆ ವಿಶ್ವನಾಥನಿಂದ ಯಶೋಧ ತನ್ನ ಸ್ನೇಹಿತೆಯನ್ನ ಪರಿಚಯಿಸಿದ್ದಾಳೆ. ಹೀಗೆ ಪರಿಚಯ ಮಾಡಿಕೊಂಡ ವಿಶ್ವನಾಥ ಆಕೆಯ ಜೊತೆಗೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಬಳಿಕ ಯಶೋಧಾಳನ್ನ ನಿರ್ಲಕ್ಷ್ಯ ಮಾಡಲು ಶುರು ಮಾಡಿದ್ದ. ಇದರಿಂದ ಯಶೋಧ ಬೇಸತ್ತಿದ್ಲು. ಓಯೋ ರೂಮ್ನಲ್ಲಿದ್ರು ಪ್ರಿಯಕರ ಯಶೋಧ ಸ್ನೇಹಿತೆ. ಪಕ್ಕಾ ಮಾಹಿತಿ ಸಿಕ್ಕ ಬಳಿಕ ಓಯೋ ಲಾಡ್ಜ್ಗೆ ಬಂದ ಮಹಿಳೆ. ಯಶೋಧಾಳ ಸ್ನೇಹಿತೆಯನ್ನ ಪರಿಚಯ ಮಾಡಿಕೊಂಡಿದ್ದ ವಿಶ್ವನಾಥ ಆಕೆಯ ಜೊತೆ ಲವ್ವಿ ಡವ್ವಿ ಶುರು ಹಚ್ಕೊಂಡಿದ್ದ. ಬಳಿಕ ಯಶೋಧಾಳ ಸಹವಾಸವನ್ನೇ ಕಡಿಮೆ ಮಾಡಿಬಿಟ್ಟಿದ್ದ. ಇದರಿಂದ ಯಶೋಧ ಕಂಗಾಲಾಗಿ ಹೋಗಿದ್ಲು. ಹೇಗಾದ್ರೂ ಮಾಡಿ ಪ್ರಿಯಕರನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು ಅಂತ ನಿರ್ಧರಿಸಿದ್ಲು. ಹೀಗಿದ್ದಾಗ ಗುರುವಾರ ವಿಶ್ವನಾಥ ಮತ್ತು ತನ್ನ ಸ್ನೇಹಿತೆ ಬಸವೇಶ್ವರ ನಗರದಲ್ಲಿರೋ ಓಯೋ ಚಾಂಪಿಯನ್ ಕಂಫರ್ಟ್ ಲಾಡ್ಜ್ ನಲ್ಲಿದ್ದಾರೆ ಅನ್ನೋ ಮಾಹಿತಿ ಸಂಗ್ರಹಿಸಿದ್ಲು. ಬಳಿಕ ಅದೇ ಲಾಡ್ಜ್ಗೆ ಬಂದ ಯಶೋಧ ಪ್ರಿಯಕರ ಸ್ನೇಹಿತೆ ಇದ್ದ ರೂಮ್ ಪಕ್ಕದಲ್ಲಿಯೇ ರೂಮ್ ಮಾಡ್ಕೊಂಡಿದ್ಲು. ಪ್ರಿಯಕರ ಸ್ನೇಹಿತೆಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಪ್ಲಾನ್ ಕೂಡ ಮಾಡಿದ್ಲು.
ಪ್ರಿಯಕರ ಸ್ನೇಹಿತೆ ರೂಮ್ ಬಾಗಿಲು ಬಡಿದಿದ್ದ ಯಶೋಧ ವಿರುದ್ಧ ಲಾಡ್ಜ್ನವರಿಗೆ ವಿಶ್ವನಾಥನ ದೂರು. ತನ್ನ ಪ್ರಿಯಕರ ವಿಶ್ವನಾಥ ಮತ್ತು ಸ್ನೇಹಿತೆ ತಂಗಿದ್ದ ರೂಮ್ ಬಳಿಯೇ ಯಶೋಧ ರೂಮ್ ಮಾಡಿದ್ಲು. ಬಳಿಕ ಅವರು ತಂಗಿದ್ದ ರೂಮ್ ಬಳಿ ಹೋಗಿ ಬಾಗಿಲು ಬಡಿಯೋ ಜೊತೆಗೆ ಕಾಲಿಂಗ್ ಬೆಲ್ ಕೂಡ ಒತ್ತಿದ್ಲು. ಆಗ ತಮ್ಮ ರೂಮ್ ಬಳಿ ಯಶೋಧ ಬಂದಿದ್ದಾಳೆ ಅನ್ನೋ ಮಾಹಿತಿ ಪಡೆದ ವಿಶ್ವನಾಥ ಲಾಡ್ಜ್ನವರಿಗೆ ಕಂಪ್ಲೇಂಟ್ ಮಾಡಿದ. ಯಾವಾಗ ಎಷ್ಟು ಬಡಿದ್ರೂ ವಿಶ್ವನಾಥ ಮತ್ತು ಆಕೆಯ ಸ್ನೇಹಿತೆ ರೂಮ್ ಬಾಗಿಲು ತೆರೆಯಲಿಲ್ವೋ ಅಲ್ಲಿಗೆ ಯಶೋಧ ಫುಲ್ ಅಪ್ಸೆಟ್ ಆಗಿದ್ಲು. ತನ್ನ ಪ್ರಿಯಕರ ತನ್ನ ಸ್ನೇಹಿತೆಯ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾನೆ ಅಂತ ನೊಂದುಕೊಂಡು ತಾನು ಬುಕ್ ಮಾಡಿದ್ದ ರೂಮ್ನಲ್ಲೇ ನೇಣಿಗೆ ಕೊರಳೊಡ್ಡಿದ್ದಾಳೆ. ಈ ಅನೈತಿಕ ಸಂಬಂಧ ಅನ್ನೋದೇ ಹೀಗೆ, ಅದು ಕೊನೆಗೆ ಕಣ್ಣೀರಲ್ಲೇ ಅಂತ್ಯ ಆಗತ್ತೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಸಿಕ್ಕಿದೆ. ಅದು ಕೂಡ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಗ್ರಹಾರ ದಾಸರಳ್ಳಿ ಬಳಿ ಇರುವಂತಹ ಒಂದು ಓಯೋ ರೂಮ್ನಲ್ಲಿ ಓರ್ವ ಮಹಿಳೆಯ ಮೃತದೇಹ ಪತ್ತೆ ಆಗುತ್ತೆ. ಅದು ಕೂಡ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಪತ್ತೆ ಆಗುತ್ತೆ. ಆಕೆಯ ಹಿನ್ನೆಲೆಯನ್ನು ಹುಡುಕ್ತಾ ಹೋದಂಥ ಪೊಲೀಸರಿಗೆ ಗೊತ್ತಾಗತ್ತೆ ಆಕೆಯ ಹೆಸರು ಯಶೋಧ ಅಂತ ಹೇಳಿ. ಆ ನಂತರ ಆಕೆಯ ಬಾಯ್ ಫ್ರೆಂಡ್ ಯಾರು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ ವಿಶ್ವನಾಥ್ ಅಂತ ಕೂಡ ಒಬ್ಬ ಬರ್ತಾನೆ. ಆತ ಕೂಡ ಆಡಿಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವರಿಬ್ಬರಿಗೂ ಕೂಡ ಮದುವೆ ಆಗಿರುತ್ತೆ, ಅಂದ್ರೆ ಬೇರೆ ಬೇರೆ ಮದುವೆ. ಈಕೆಗೆ ಬೇರೆ ಮದುವೆ, ಆತನಿಗೆ ಬೇರೆ ಮದುವೆ ಆಗಿರುತ್ತೆ. ಇಬ್ಬರಿಗೂ ಕೂಡ ಮಕ್ಕಳು ಕೂಡ ಇರ್ತಾರೆ. ಆದರೆ ಇವರಿಬ್ಬರಿಗೂ ಕೂಡ ಪರಿಚಯ ಆದ ನಂತರದಲ್ಲಿ ಇಬ್ರು ಕೂಡ ಅನೈತಿಕ ಸಂಬಂಧವನ್ನು ಹೊಂದಿರ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಆಗಿದ್ದು ಅದಲ್ಲ, ಇವತ್ತು ಅವಳ ಸಾವಿಗೆ ಕಾರಣ ಆಗಿದ್ದು ಕೂಡ ಅದಲ್ಲ. ಆಕೆಯ ಸಾವಿಗೆ ಕಾರಣ ಆಗಿದ್ದು ಅಂತಂದ್ರೆ ಆಕೆ ಪರಿಚಯ ಮಾಡ್ಕೊಂಡಂತಹ ಆಕೆಯ ಸ್ನೇಹಿತೆ. ಹೌದು, ಯಾಕಂದ್ರೆ ಈಕೆ ಯಶೋಧ ಏನಿರ್ತಾಳೆ ಈತನ ಜೊತೆ ಚೆನ್ನಾಗಿರ್ತಾಳೆ. ಈತ ಚೆನ್ನಾಗಿದೀವಲ್ಲ ಅಂತ ಹೇಳಿ ಎಲ್ಲೇ ಹೋದರೂ ಕೂಡ ಆಕೆಯ ಸ್ನೇಹಿತೆಯನ್ನು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆ ಸ್ನೇಹಿತೆಯನ್ನು ಈ ವಿಶ್ವನಾಥ್ಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ. ಸೊ ಈಗ ಈ ವಿಶ್ವನಾಥ್ ಎಂಥ ಕಿಲಾಡಿ ಅಂದರೆ ಆಕೆನೂ ಬೇಕು ಆಕೆಯ ಸ್ನೇಹಿತೆನೂ ಬೇಕು ಅನ್ನೋ ರೀತಿಯಲ್ಲಿ ಇರ್ತಾನೆ. ಸೊ ಹೀಗಾಗಿ ಆಕೆಯ ಸ್ನೇಹಿತೆಯ ಮೇಲೂ ಕೂಡ ಈತ ಕಣ್ಣಾಕಿರ್ತಾನೆ. ಆಕೆಯ ಸ್ನೇಹಿತ ಮೇಲೂ ಕಣ್ಣಾಕಿರೋ ವಿಚಾರಗಳು ಕೆಲವೊಂದು ಟೆಕ್ಸ್ಟ್ ಮೆಸೇಜಸ್ ಆಗಿರ್ಬೋದು, ಫೋನ್ ಕಾಲ್ಸ್ ಆಗಿರ್ಬೋದು, ಅದು ಯಶೋಧಗೂ ಕೂಡ ಗೊತ್ತಾಗಿರುತ್ತೆ. ಗೊತ್ತಾದಂಥ ಸಂದರ್ಭದಲ್ಲಿ ಆಕೆಗೂ ಕೂಡ ಒಂದು ರೀತಿ ಡೌಟ್ ಬಂದಿರುತ್ತೆ. ಆಕೆ ಕೂಡ ಫಾಲೋ ಮಾಡೋದಕ್ಕೂ ಕೂಡ ಶುರು ಮಾಡಿರ್ತಾರೆ. ಅಗ್ರಹಾರ ದಾಸರಳ್ಳಿ ಬಳಿ ಇರುವಂಥ ಓಯೋ ರೂಮ್ ಏನಿದೆ ಅಲ್ಲೂ ಕೂಡ ಈ ಮಹಿಳೆ ಜೊತೆಗೆ ಈತ ಏನಿರ್ತಾನೆ ವಿಶ್ವನಾಥ್ ಇಬ್ಬರೂ ಕೂಡ ಇರುವಂಥ ವಿಚಾರ ಈ ಯಶೋಧಗೆ ಗೊತ್ತಾಗತ್ತೆ. ಗೊತ್ತಾಗ್ತಿದ್ದಂತೆ ಆಕೆ ಅಲ್ಲೇ ಅವರಿಬ್ಬರು ಮಾಡಿದ್ದಂಥ ರೂಮ್ನ ಎದುರು ಭಾಗದಲ್ಲೇ ಇನ್ನೊಂದು ರೂಮ್ನ ಮಾಡಿ ಈಕೆ ಕೂಡ ಹೋಗಿ ಅಲ್ಲಿ ಸ್ಟೇ ಮಾಡ್ತಾಳೆ. ಯಾವಾಗ ಅವರಿಬ್ಬರು ಅಲ್ಲಿಗೆ ಬರ್ತಾರೋ ಈಕೆ ಕೂಡ ಅಲ್ಲಿ ಹೋಗ್ತಾಳೆ. ಹೋದಂಥ ಸಂದರ್ಭದಲ್ಲಿ ಅವರಿಬ್ಬರನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ನೋಡಿರ್ತಾಳೆ. ಆಗ ದೊಡ್ಡ ಮಟ್ಟದಲ್ಲಿ ಜಗಳ ಆಗತ್ತೆ. ಇನ್ನೊಂದು ಸ್ಪಷ್ಟನೆ ಕೊಡ್ತೀನಿ, ಇವರಿಬ್ಬರು ಕೂಡ ಅನೈತಿಕ ಸಂಬಂಧದಲ್ಲಿ ಮೊದಲೇ ಇದ್ದಂಥವ್ರು. ಯಾಕಂದರೆ ಇಬ್ಬರಿಗೂ ಪ್ರತ್ಯೇಕ ಮದುವೆ ಆಗಿರುತ್ತೆ. ಆದರೂ ಕೂಡ ಈತ ಆ ಯಶೋಧಳ ಸ್ನೇಹಿತೆಯ ಮೇಲೂ ಕೂಡ ಕಣ್ಣು ಹಾಕಿರ್ತಾನೆ. ಸೊ ಹೀಗಾಗಿ ಆ ನಂತರ ಏನು ಓಯೋ ರೂಮಲ್ಲಿ ನೋಡ್ತಾರೆ. ಆ ನಂತರ ಜಗಳ ಆಗತ್ತೆ 3 ಜನಕ್ಕೂ, ನೀನು ನನ್ನ ಜೊತೆ ಇದ್ದೆ ಮೋಸ ಮಾಡಿದೆ ಅಂತ ಹೇಳಿ. ಆ ನಂತರ ಆಕೆ ಬಂದು ನೇಣು ಹಾಕೊಂಡಿರುವಂಥ ಸ್ಥಿತಿಯಲ್ಲಿ ಈಗ ಆಕೆಯ ಮೃತದೇಹ ಅಕ್ಟೋಬರ್ 2ನೇ ತಾರೀಕು ಪತ್ತೆಯಾಗಿದೆ. ತಕ್ಷಣ ಏನು ಅಲ್ಲಿದ್ದಂತಹ ಓಯೋ ರೂಮ್ನ ಸಿಬ್ಬಂದಿಗಳು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಈಗಾಗಲೇ ಏನು ಮೃತದೇಹವನ್ನು ಏನು ಪೋಸ್ಟ್ಮಾರ್ಟಮ್ಗೂ ಕೂಡ ಕಳಿಸಿರುವಂಥದ್ದು. ಸೊ ಅಂದರೆ ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದು ವೇಳೆ ಇವಳು ಹ್ಯಾಂಗಿಂಗ್ ಅಂದರೆ ಆಕೆನೇ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾಳೆ, ನೇಣು ಹಾಕೊಂಡಿದ್ದಾಳೆ ಅಂದರೆ ಅದು ಬರೀ UDR ಆಗಿ ಕೇಸು ಕ್ಲೋಸ್ ಆಗತ್ತೆ. ಆದರೆ ಒಂದು ವೇಳೆ ಇವರು ಆ ಜಗಳ ಮಾಡಿದಂಥ ಸಂದರ್ಭದಲ್ಲಿ ಈತನೇ ಏನಾದರೂ ಹೋಗಿ ಕೊಲೆ ಮಾಡಿ ಆ ನಂತರ ಆತ ಏನಾದ್ರು ನೇಣು ಹಾಕಿದಾನ ಅಥವಾ ಕೊಲೆ ಮಾಡಿ ನೇಣು ಹಾಕಿದಾನ ಆ ಒಂದು ಅನುಮಾನದ ಮೇಲೆ ಏನಾದರೂ ರಿಪೋರ್ಟ್ ಏನಾದ್ರು ಬಂದರೆ, ಅಂದರೆ ಒಂದು ರೀತಿಯಾಗಿ ರಿಪೋರ್ಟಲ್ಲಿ ಗೊತ್ತಾಗತ್ತೆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಯಾವ ರೀತಿಯಾಗಿ ಈ ಒಂದು ಏನೋ ಕೊಲೆ ಆಗಿದೆಯೋ ಅಥವಾ ಸೂಸೈಡ್ ಆಗಿದೆಯೋ ಅನ್ನೋದು. ಸೊ ಹೀಗಾಗಿ PM ರಿಪೋರ್ಟ್ಗೂ ಕೂಡ ಮಾಗಡಿ ರೋಡ್ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಾದಂತಹ ಈ ಒಂದು ಕತೆ ಏನಂತಂದರೆ ಯಾರೇ ಅನೈತಿಕ ಸಂಬಂಧಗಳನ್ನ ಇಟ್ಕೊಂಡ್ರು ಕೂಡ ಕೊನೆಯಲ್ಲಿ ಈ ರೀತಿಯಾದಂಥ ಅಂತ್ಯ ಕಾಣುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಈ ಒಂದು ಕಥೆಯ ಸಾರಾಂಶ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಅಕ್ರಮ ಸಂಬಂಧಕ್ಕೆ ಬೆಂಗಳೂರಿನಲ್ಲಿ ಒಬ್ಬ ಮಹಿಳೆ ಬಲಿಯಾಗಿದ್ದಾಳೆ. 8 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದವನಿಗೆ ಸ್ನೇಹಿತೆಯನ್ನ ಪರಿಚಯ ಮಾಡಿಸಿದ್ದ ಬಳಿಕ ಆತ ತನ್ನನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ ಅಂತ ಬೇಸತ್ತು ಮಹಿಳೆ ನೇಣಿಗೆ ಶರಣಾಗಿದ್ದಾಳೆ. ಸದ್ಯಕ್ಕೆ ಆಕೆಯದ್ದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋ ಕುರಿತು ಸರಿಯಾದ ಮಾಹಿತಿ ಇಲ್ಲ. ಆಕೆಯ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಒಂದು ಸ್ಪಷ್ಟತೆ ಸಿಗಬಹುದು. ಬಳಿಕ ಪೊಲೀಸರು ಅದಕ್ಕೆ ತಕ್ಕಂತೆ ಕ್ರಮ ತೆಗೆದುಕೊಳ್ಳಲಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.